ಲಕ್ಸುರಿ ಕಾರ್ನಲ್ಲಿ ಓರ್ವ ಯುವಕ ಇಬ್ಬರು ಯುವತಿಯರ ಜೊತೆ ರೊಮ್ಯಾನ್ಸ್ ಮೂಡ್ಗೆ ಜಾರಿದ್ದಾನೆ. ಕಾರ್ ಮೇಲೆ ಬಿಜೆಪಿ ಪಕ್ಷದ ಧ್ವಜ ಇರುವುದನ್ನು ಕಾಣಬಹುದಾಗಿದೆ. ಅಯೋಧ್ಯೆ ಲಕ್ನೋ ರಾಷ್ಟ್ರೀಯ ಹೆದ್ದಾರಿಯ ಹಸೇನಿಯಾ ಬಳಿ ಒಂದು ಘಟನೆ ನಡೆದಿದೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ವಿಡಿಯೋಗೆ ನೆಟ್ಟಿಗರು ಬಹಳಷ್ಟು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಆದರೆ ಈ ವಿಡಿಯೋದಲ್ಲಿರುವಂತಹ ಕಾರು ಯಾರದ್ದು, ಅಲ್ಲಿದ್ದ ಯುವಕ ಮತ್ತು ಯುವತಿಯರ ಬಗ್ಗೆಯೂ ಕೂಡ ಸ್ಪಷ್ಟ ಮಾಹಿತಿಯೂ ಲಭ್ಯವಾಗಿಲ್ಲ. ವಿಡಿಯೋದಲ್ಲಿ ಕಾರ್ ನಂಬರ್ ಉತ್ತರ ಪ್ರದೇಶದ ನೋಂದಣಿಯನ್ನ ತೋರಿಸ್ತಾ ಇದೆ. UP33 AL 0011 ಸಂಖ್ಯೆಯ ವಾಹನ ಇದಾಗಿದೆ. ಹೆದ್ದಾರಿ ಬಳಿ ಕಾರ್ ನಿಂತಿರೋದನ್ನ ಗಮನಿಸಬಹುದು. ಕಾರ್ನಲ್ಲಿ ಓರ್ವನ ಜೊತೆ ಇಬ್ಬರು ಯುವತಿಯರಿದ್ದಾರೆ. ನೋಡ್ತಾ ಇದ್ದಂತೆ ಮೂವರು ಅಸಭ್ಯವಾಗಿ ವರ್ತಿಸಿದ್ದಾರೆ. ಈ ಎಲ್ಲಾ ದೃಶ್ಯವನ್ನ ದಾರಿ ಹೊಕ್ಕರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ವಿಡಿಯೋ ವೈರಲ್ ಆದ ಬಳಿಕ ಈ ವಿಷಯ ಪೊಲೀಸರ ಗಮನಕ್ಕೂ ಕೂಡ ಬಂದಿದೆ. ಆದರೆ ಪೊಲೀಸರು ಯಾವುದೇ ಪ್ರಕರಣವನ್ನ ದಾಖಲಿಸಿಕೊಂಡಿಲ್ಲ ಎಂದು ಹೇಳಬಹುದು. ಈ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ. ಅದು ಬಿಜೆಪಿಯ ಒಂದು ಬಾವುಟ ಇರುವಂತಹ ಕಾರ್ ಆಗಿರುವಂಥದ್ದು. ಈ ವಿಡಿಯೋಗೆ ಸಾಕಷ್ಟು ಜನ ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಕಾರ್ ಹಿಂದೆಯೇ ದ್ವಿಚಕ್ರ ಸೇರಿದಂತೆ ಹಲವು ವಾಹನಗಳು ಚಲಿಸ್ತಾ ಇರೋದನ್ನ ವಿಡಿಯೋದಲ್ಲಿ ನಾವು ನೋಡಬಹುದು. ವಾಹನ ದಟ್ಟಣೆ ಉಳ್ಳಂತಹ ರಸ್ತೆ ಆದ್ರೂ ಕೂಡ ಈ ಮೂವರು ಈ ರೀತಿಯ ಒಂದು ಅಸಭ್ಯವಾಗಿ ವರ್ತಿಸಿದ್ದಾರೆ. ಕಾರ್ನಲ್ಲಿಯೇ ಈ ರೀತಿ ವರ್ತಿಸಿದ್ದಾರೆ. ಆದರೆ ಈ ಎಲ್ಲಾ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿವೆ. ಓರ್ವ ಸೋಷಿಯಲ್ ಮೀಡಿಯಾ ಬಳಕೆದಾರ ಈ ವಿಡಿಯೋವನ್ನ ಪೋಸ್ಟ್ ಮಾಡಿಕೊಂಡಿರುವಂಥದ್ದು. ಈ ವಿಡಿಯೋಗೆ ಸಾಕಷ್ಟು ಜನ ಕಮೆಂಟ್ ಅನ್ನ ಮಾಡಿದ್ದಾರೆ. ಈ ರೀತಿಯ ವರ್ತನೆಗಳು ನಡೀತಾನೆ ಇರುತ್ತೆ. ಪ್ರಪಂಚ ಎತ್ತ ಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಕಾರಿನಲ್ಲಿ ಕುಳಿತು ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನಡು ರಸ್ತೆಯಲ್ಲೇ ಈ ರೀತಿ ಘಟನೆಗಳು ನಡೀತಾ ಇರುವಂಥದ್ದು. ಇನ್ನು ಇಲ್ಲಿ ಕುಟುಂಬದ ಜೊತೆ ಕಾಲ ಕಳೆಯುವಂತಹ ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇಂತಹ ಸ್ಥಳದಲ್ಲಿ ಈ ರೀತಿ ನಡೆದುಕೊಳ್ಳೋದು ತಪ್ಪು ಅನ್ನುವಂತಹ ಕಮೆಂಟ್ಗಳನ್ನ ಹಾಕ್ತಾ ಇರುವಂಥದ್ದು. ಯಾಕಂದ್ರೆ ರಸ್ತೆ ಅಂದಾಗ ಸಹಜವಾಗಿ ಎಲ್ಲರೂ ಓಡಾಡುವಂತಹ ಸ್ಥಳ ಆಗಿರುತ್ತೆ. ಜನರ ಒಂದು ಓಡಾಡುವಂತಹ ರಸ್ತೆ ಆಗಿರುತ್ತೆ. ಹಾಗಾಗಿ ಆ ರಸ್ತೆಯಲ್ಲಿ ಆ ರೀತಿ ನಡ್ಕೊಳ್ಳೋದ್ರಿಂದ ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಇದು ಜನರು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈ ರೀತಿಯ ಘಟನೆಗಳು ಮರುಕಳಿಸಬಾರದು, ಈ ರೀತಿ ಆಗಬಾರ್ದು ಅನ್ನುವಂತಹ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾಕೆ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ನೆಟ್ಟಿಗರು ಈ ವಿಡಿಯೋಗೆ ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತಿದ್ದಾರೆ.